ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ಎಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನಮ್ಮ ಅಯಗ್ರಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದಿನ ತರಗತಿಯಲ್ಲಿ ನಾವು ಭಾರತದಲ್ಲಿ ಬ್ರಿಟಿಷ್ ಅಧಿಕಾರದ ವಿಸ್ತರಣೆ ಎಂಬ ಪಾಠದಲ್ಲಿ ಬ್ರಿಟಿಷರ ವಿಸ್ತರಣಾವಾದಿ ನೀತಿಯಿಂದ ಅವರು ನಡೆಸಿದಂತಹ ಕೆಲವು ಕದನಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಅಂದರೆ ಆಂಗ್ಲೋ ಮರಾಠ ಕದನಗಳು, ಆಂಗ್ಲೋ ಸಿಖ್ ಕದನಗಳು. ಸೊ ಈ ಒಂದು ಯುದ್ಧಗಳು ನಡೆದುದಕ್ಕೆ ಕಾರಣಗಳು ಮತ್ತು ಅದರ ಪರಿಣಾಮಗಳನ್ನು ನಾವು ಚರ್ಚೆ ಮಾಡಿದ್ವಿ. ಸೊ ಮುಂದೆ ಬ್ರಿಟಿಷರು ಭಾರತದಲ್ಲಿ ನಡೆಸಿದ ಮತ್ತೊಂದು ಪ್ರಮುಖ ಕದನಗಳನ್ನು ನಾವು ಅಭ್ಯಾಸ ಮಾಡೋಣ. ಸೊ ಆ ಒಂದು ಕದನ ಯಾವುದಂದರೆ ಅದು ಆಂಗ್ಲೋ ಮೈಸೂರು ಕದನ. ಆಂಗ್ಲೋ ಮೈಸೂರು ಕದನಗಳು ಅಂದರೆ ಬ್ರಿಟಿಷರು ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮೈಸೂರಿನ ಮೇಲೆ 4 ಬಾರಿ ಯುದ್ಧಗಳನ್ನು ಘೋಷಣೆ ಮಾಡ್ತಾರೆ. ಸೊ ಇದುವೇ ಆಂಗ್ಲೋ ಮೈಸೂರು ಕದನಗಳು. ಆಂಗ್ಲೋ ಮೈಸೂರು ಕದನಗಳನ್ನು ಅಭ್ಯಾಸ ಮಾಡುವುದಕ್ಕಿಂತ ಮೊದಲು ಮೈಸೂರಿನಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಹೈದರಾಲಿಯ ಬಗ್ಗೆ ತಿಳ್ಕೊಳ್ಳೋಣ. ಹೈದರಾಲಿ ಕೋಲಾರದ ಬೂದಿಕೋಟೆಯಲ್ಲಿ ಜನಿಸಿದಂಥವನು. ಬಾಲ್ಯದಲ್ಲಿ ಅತ್ಯಂತ ಬಡತನದಿಂದ ತನ್ನ ಜೀವನವನ್ನು ಕಳೀತಾನೆ. ಸೊ ಮುಂದೆ ಮೈಸೂರು ಸಂಸ್ಥಾನದಲ್ಲಿ ಫೌಜುದಾರನಾಗಿ ತನ್ನ ವೃತ್ತಿಯನ್ನು ಆರಂಭ ಮಾಡ್ತಾನೆ. ಸೊ ಹೀಗೆ ಫೌಜುದಾರನಾಗಿ, ಅಂದರೆ ದಿಂಡಿಗಲ್ಲಿನಲ್ಲಿ ಫೌಜುದಾರನಾಗಿ ತನ್ನ ಸೇವೆಯನ್ನು ಆರಂಭ ಮಾಡಿದಂತಹ ಹೈದರಾಲಿ ತನ್ನ ಪರಾಕ್ರಮಗಳಿಂದಾಗಿ ಮೈಸೂರನ್ನು ಆಳ್ವಿಕೆ ಮಾಡ್ತಾ ಇದ್ದಂಥ ದಳವಾಯಿಗಳ ಗಮನವನ್ನು ಸೆಳೀತಾನೆ. ಇದು ಮುಂದೆ ಅವನು ತನ್ನ ವೃತ್ತಿಯಲ್ಲಿ ವೇಗವಾಗಿ ಬೆಳೆಯೋದಕ್ಕೆ ನಾಂದಿ ಆಗುತ್ತೆ. ಹೈದರಾಲಿ ಫೌಜುದಾರನಾಗಿ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇರಬೇಕಾದಾಗ ಮೈಸೂರಿನ ದಳವಾಯಿಗಳು ಕರ್ನಾಟಿಕ್ ಯುದ್ಧಗಳಲ್ಲಿ ಪಾಲ್ಗೊಂಡಿರ್ತಾರೆ. ಇವರು ಫ್ರೆಂಚರ ಪರವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇರ್ತಾರೆ. ಸೊ ಪ್ರಮುಖ ದಳವಾಯಿಗಳೆಂದರೆ ದೇವರಾಜಯ್ಯ ಮತ್ತು ನಂಜರಾಜಯ್ಯ. ಎರಡನೇ ಕರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ಮುಜಾಫರ್ ಜಂಗನಿಗೆ ಸಹಾಯ ಮಾಡುವಂತಹ ಒಂದು ನಿಟ್ಟಿನಲ್ಲಿ ನಂಜರಾಜಯ್ಯ ಹೈದರಾಲಿಯನ್ನು ಹೈದರಾಬಾದ್ಗೆ ಕಳಿಸ್ಕೊಡ್ತಾನೆ. ಹೈದರಾಲಿ ಹೈದರಾಬಾದ್ಗೆ ತಲುಪುವಷ್ಟರಲ್ಲಿ ನಾಸಿರ್ ಜಂಗ್ ಮರಣ ಹೊಂದಿರ್ತಾನೆ. ಅಂತಹ ಸಂದರ್ಭದಲ್ಲಿ ನಾಸಿರ್ ಜಂಗನಿಗೆ ಸೇರಿದಂತಹ ಅಪಾರವಾದ ಹಣವನ್ನು ಹೈದರಾಲಿ ಲೂಟಿ ಮಾಡ್ತಾನೆ. ಆದರೆ ಈ ವಿಚಾರವನ್ನು ದಳವಾಯಿಯಾದಂತಹ ನಂಜರಾಜಯ್ಯನಿಗೆ ಆತ ತಿಳಿಸಿರೋದಿಲ್ಲ. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತೆ, ಹಲವಾರು ಪ್ರಮುಖ ಘಟನೆಗಳು ಉಂಟಾಗುತ್ತೆ. ಅವುಗಳಲ್ಲಿ ಮೊದಲನೇದಾಗಿ ಮೈಸೂರಿನ ಮೇಲೆ ಮರಾಠರು ದಾಳಿಯನ್ನು ಮಾಡಿದ್ದು. ಮರಾಠರು ಮೈಸೂರಿನ ಮೇಲೆ ದಾಳಿಯನ್ನು ಮಾಡಿದಾಗ ನಂಜರಾಜಯ್ಯನಿಗೆ ಅವರನ್ನು ಎದುರಿಸುವಂತಹ ಶಕ್ತಿ ಇರಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ಹೈದರಾಲಿಯು ದಿಂಡಿಗಲ್ಲಿನಿಂದ ಮೈಸೂರು ಅಥವಾ ಶ್ರೀರಂಗಪಟ್ಟಣಕ್ಕೆ ಆಗಮಿಸಿ ಮರಾಠರನ್ನು ಹಿಮ್ಮೆಟ್ಟಿಸ್ತಾನೆ. ಇದರಿಂದ ಮೈಸೂರಿನಲ್ಲಿ ಹೈದರಾಲಿಯ ಪ್ರಾಮುಖ್ಯತೆ ಹೆಚ್ಚುತ್ತೆ. ದಳವಾಯಿಗಳು ಅಂದರೆ ನಂಜರಾಜಯ್ಯ ಆಗಲಿ ಅಥವಾ ದೇವರಾಜಯ್ಯ ಆಗಲಿ ಫ್ರೆಂಚರ ಪರವಾಗಿ ಕರ್ನಾಟಿಕ್ ಯುದ್ಧದಲ್ಲಿ ಯುದ್ಧ ಮಾಡಿದ್ರಿಂದ ಅವರಿಗೆ ಅಪಾರವಾದಂತಹ ನಷ್ಟ ಸಹ ಉಂಟಾಗುತ್ತೆ. ಸೊ ಇದರಿಂದಾಗಿ ಆತನಿಗೆ ತನ್ನ ಸೈನಿಕರಿಗೆ ಸಂಬಳವನ್ನು ಸಹ ನೀಡಲಾಗದಂತಹ ಸಂದರ್ಭ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಹೈದರಾಲಿಯು ಸೈನಿಕರಿಗೆ ತಾನು ಲೂಟಿ ಮಾಡಿದಂತಹ ಹಣವನ್ನು ಬಳಸಿ ಅವರಿಗೆ ಸಂಬಳವನ್ನು ನೀಡ್ತಾನೆ. ಹೀಗೆ ಸೈನಿಕರು ನಂಜರಾಜಯ್ಯನ ವಿರುದ್ಧ ದಂಗೆ ಏಳುವಂತಹ ಸ್ಥಿತಿಯಲ್ಲಿ ಅವರಿಗೆ ಸಂಬಳವನ್ನು ನೀಡಿ ಆ ಒಂದು ದಂಗೆಯನ್ನು ಶಮನಗೊಳಿಸ್ತಾನೆ. ಸೊ ಈ ಎಲ್ಲ ಸ್ಥಿತಿಗತಿಗಳಿಂದಾಗಿ, ಈ ಎಲ್ಲ ಘಟನಾವಳಿಗಳಿಂದಾಗಿ ನಂಜರಾಜಯ್ಯ ಒಬ್ಬ ದುರ್ಬಲ ದಳವಾಯಿ ಅನ್ನುವುದು ಸಾಬೀತಾಗುತ್ತೆ. ಇಂತಹ ಸಂದರ್ಭವನ್ನು ಬಳಸಿಕೊಂಡಂತಹ ಹೈದರಾಲಿ ನಂಜರಾಜಯ್ಯನನ್ನ ಪಕ್ಕಕ್ಕೆ ಅಥವಾ ಬದಿಗೆ ಸರಿಸಿ ಅಥವಾ ಅವನನ್ನು ಅಧಿಕಾರದಿಂದ ಕೆಳಗೆ ಇಳಿಸಿ ತಾನೇ ಮೈಸೂರಿನ ರಾಜ ಆಗ್ತಾನೆ. ಹೀಗೆ ಹೈದರಾಲಿ ಬಹಳ ವೇಗವಾಗಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ಮೈಸೂರು ರಾಜ್ಯದಲ್ಲಿ ಬಹಳ ವೇಗವಾಗಿ ಬೆಳೀತಾ ಪ್ರಬಲನಾಗ್ತಾನೆ. ಆದರೆ ಹೈದರಾಲಿ ಪ್ರಬಲನಾಗ್ತಾ ಇದ್ದಿದ್ದು ಇತರ ಸಂಸ್ಥಾನಗಳಾದಂತಹ ಅಥವಾ ಇತರ ರಾಜ್ಯಗಳಾದಂತಹ ಮರಾಠರಿಗೆ ಮತ್ತು ಹೈದರಾಬಾದ್ನ ನಿಜಾಮನಿಗೆ ಹಾಗೂ ಕರ್ನಾಟಕನ ನವಾಬನಿಗೆ ಸಹಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಹೈದರಾಲಿ ಪ್ರಬಲನಾದಷ್ಟು ನಮಗೆ ಅದರಿಂದ ತೊಂದರೆ ಇದೆ ಅನ್ನೋದು ಅವರಿಗೆ ಮನದಟ್ಟಾಯಿತು. ಇಂತಹ ಸಂದರ್ಭದಲ್ಲಿ ಈ ಮೂರು ಸಹ, ಅಂದರೆ ಕರ್ನಾಟಕನ ನವಾಬನಾಗಲಿ, ಹೈದರಾಬಾದ್ನ ನಿಜಾಮನಾಗಲಿ ಅಥವಾ ಮರಾಠರಾಗಲಿ, ಇವರು ಮೂವರು ಸಹ
ಹೈದರಾಲಿಯ ಮೇಲೆ ದ್ವೇಷವನ್ನು ಕಾರೋದಕ್ಕೆ ಶುರು ಮಾಡ್ತಾರೆ. ಇಂತಹ ಸಂದರ್ಭವನ್ನು ಬಳಸಿಕೊಂಡಂತಹ ಬ್ರಿಟಿಷರು ಮೈಸೂರಿನ ರಾಜಕೀಯದಲ್ಲಿ ಪ್ರವೇಶ ಮಾಡೋದಕ್ಕೆ ಅವರು ಮುಂದಾಗ್ತಾರೆ. ಸೊ ಇದು ಮುಂದೆ ಆಂಗ್ಲೋ ಮೈಸೂರು ಕದನಗಳಿಗೆ ಕಾರಣ ಆಗುತ್ತೆ. ನಾನು ಈ ಮೊದಲು ಹೇಳಿದ ಹಾಗೆ ಒಟ್ಟು 4 ಮೈಸೂರು ಕದನಗಳಿವೆ. ಅದನ್ನು ಒಂದೊಂದಾಗಿ ಅಭ್ಯಾಸ ಮಾಡೋಣ. ಮೊದಲನೇದಾಗಿ ಮೊದಲನೇ ಆಂಗ್ಲೋ ಮೈಸೂರು ಕದನ ಅಥವಾ 1ನೇ ಆಂಗ್ಲೋ ಮೈಸೂರು ಕದನ. ಇದು ನಡೆದದ್ದು 1767ರಿಂದ 68ರವರೆಗೆ. ಈ ಒಂದು ಕದನ ನಡೆಯಲು ಕಾರಣವಾದಂತಹ ಪ್ರಮುಖ ಅಂಶ ಏನಂದರೆ, ಬ್ರಿಟಿಷರು ಹೈದರಾಬಾದ್ನ ನಿಜಾಮ ಹಾಗೂ ಮರಾಠರ ಜೊತೆಗೆ ಸೇರಿ ಮೈಸೂರಿನ ರಾಜಧಾನಿಯಾಗಿದ್ದಂತಹ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡ್ತಾರೆ. ಸೊ ಹೀಗೆ ದಾಳಿ ಮಾಡುವಂತಹ ಒಂದು ಯೋಜನೆಯನ್ನು ಅವರು ಕೈಗೊಂಡಾಗ ಹೈದರಾಲಿ ಏನು ಮಾಡ್ತಾನೆ, ತನ್ನ ಚಾಣಾಕ್ಷತನ ನೀತಿಯಿಂದಾಗಿ, ನಾನು ಮೊದಲೇ ಹೇಳಿದಾಗೆ ಹೈದರಾಲಿ ಬಹಳ ಬಡತನದಲ್ಲಿ ಬೆಳೆದಂತಹ ಒಬ್ಬ ರಾಜ. ಅದರ ಜೊತೆಗೆ ಆತನಿಗೆ ಬಡತನದಿಂದಾಗಿ ಶಿಕ್ಷಣದ ವ್ಯವಸ್ಥೆ ಸಿಗಲಿಲ್ಲ. ಆದರೂ ಸಹ ತನ್ನ ಚಾಣಾಕ್ಷ ಬುದ್ಧಿಯಿಂದಾಗಿ ಹಂತ ಹಂತವಾಗಿ ಮೇಲೆ ಬಂದಂಥವನು ಹೈದರಾಲಿ. ಹೀಗೆ ಬ್ರಿಟಿಷರು ಹೈದರಾಬಾದ್ ನಿಜಾಮ ಮತ್ತು ಮರಾಠರೊಂದಿಗೆ ಸೇರಿ ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡುವಂತಹ ಒಂದು ಯೋಜನೆಯನ್ನು ಕೈಗೊಂಡಾಗ ಹೈದರಾಲಿ ಏನು ಮಾಡ್ತಾನೆ, ಮರಾಠರಿಗೆ ಕೆಲವು ಕೋಟೆಗಳನ್ನು ಬಿಟ್ಕೊಟ್ಟು ಅವರು ಯುದ್ಧದಿಂದ ಹಿಂದೆ ಸರಿಯೋ ಹಾಗೆ ಮಾಡ್ತಾನೆ. ಹೈದರಾಬಾದ್ನ ನಿಜಾಮನಿಗೆ ಅಪಾರವಾದಂಥ ಹಣವನ್ನು ನೀಡ್ತಾನೆ. ಸೊ ಇದರಿಂದ ಹೈದರಾಬಾದ್ ನಿಜಾಮ ಮತ್ತು ಮರಾಠರು ಮೊದಲನೇ ಆಂಗ್ಲೋ ಮೈಸೂರು ಕದನದಿಂದ ಹಿಂದೆ ಸರಿತಾರೆ. ಈಗ ಏಕಾಂಗಿಯಾಗಿದ್ದವರು ಬ್ರಿಟಿಷರು. ಸೊ ಬ್ರಿಟಿಷರಿಗೆ ಹೇಗಾದರೂ ಮಾಡಿ ಬುದ್ಧಿ ಕಲಿಸ್ಬೇಕಂತ ನಿರ್ಧರಿಸಿದ ಹೈದರಾಲಿ ಏನು ಮಾಡ್ತಾನೆ, ಅವರು ಶ್ರೀರಂಗಪಟ್ಟಣದ ಮೇಲೆ ದಾಳಿ ಮಾಡೋಕ್ಕೆ ಬಂದಾಗ ಅವರ ವಿರುದ್ಧ ತಿರುಗು ಬಿದ್ದು ಅವರನ್ನು ಮದ್ರಾಸ್ವರೆಗೆ ಅವರನ್ನು ಚೇಸ್ ಮಾಡ್ಕೊಂಡು ಹೋಗ್ತಾನೆ, ಓಡಿಸ್ಕೊಂಡು ಹೋಗ್ತಾನೆ, ಅವ್ರನ್ನ ಒಂದೇ ಸಮಯ ಸೋಲ್ಸ್ಕೊಂಡು ಹೋಗ್ತಾನೆ. ಹೈದರಾಲಿಯ ಪರಾಕ್ರಮವನ್ನು ಕಂಡು ಬೆಚ್ಚಿ ಬಿದ್ದಂತಹ ಬ್ರಿಟಿಷರು ಮದ್ರಾಸ್ನ ಕೋಟೆಯಲ್ಲಿ ತಲೆಮರೆಸ್ಕೊಳ್ತಾರೆ. ಯಾವಾಗ ಹೈದರಾಲಿ ಆ ಮದ್ರಾಸ್ನ ಕೋಟೆಯನ್ನು ಸಹ ಸುತ್ತುವರಿತಾನೆ, ಆಗ ಬ್ರಿಟಿಷರಿಗೆ ಬೇರೆ ದಾರಿಯೇ ಇರಲಿಲ್ಲ. ಹೇಗಾದರೂ ಮಾಡಿ ಹೈದರಾಲಿಯೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ಯುದ್ಧವನ್ನು ನಿಲ್ಲಿಸೋಣ ಅಂತ ಏನು ಮಾಡ್ತಾರೆ, ಬಿಳಿ ಬಾವುಟವನ್ನು ಹಾರಿಸ್ತಾ ಮುಂದೆ ಬರ್ತಾರೆ. ಬಿಳಿ ಬಾವುಟ ಅಂದರೆ ಶಾಂತಿಯನ್ನು ಸೂಚಿಸುವಂಥ ಒಂದು ಬಾವುಟವನ್ನು ಹಾರಿಸಿ ಮುಂದೆ ಬರ್ತಾರೆ. ಆಗ ಹೈದರಾಲಿ ಬ್ರಿಟಿಷರೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಅದುವೇ ಮದ್ರಾಸ್ ಒಪ್ಪಂದ. ಈ ಒಂದು ಮದ್ರಾಸ್ ಒಪ್ಪಂದ ನಡೆದದ್ದು 1768ರಲ್ಲಿ. ಈ ಒಂದು ಒಪ್ಪಂದದ ಪ್ರಕಾರ ಪರಸ್ಪರ ಇವರು ದಾಳಿ ಮಾಡಬೇಕಾದಾಗ ಅವರು ಅನೇಕ ಸೈನಿಕರನ್ನು ಅರೆಸ್ಟ್ ಮಾಡಿರ್ತಾರೆ, ತಮ್ಮ ವಶಕ್ಕೆ ತಗೊಂಡಿರ್ತಾರೆ. ಅಂತಹ ಸೈನಿಕರನ್ನು ಪರಸ್ಪರ ಹಿಂದಿರುಗಿಸೋದು, ಅದ್ರ ಜೊತೆಗೆ ಅವರು ಹೈದರಾಲಿ ಬ್ರಿಟಿಷರಿಗೆ ಸೇರಿದಂಥ ಅನೇಕ ಸ್ಥಳಗಳನ್ನು ಸಹ ಆಕ್ರಮಿಸಿಕೊಂಡಿರ್ತಾನೆ. ಅಂತಹ ಸ್ಥಳಗಳನ್ನು ಸಹ ಹಿಂದಿರುಗಿಸೋದಕ್ಕೆ ಒಪ್ಕೊಳ್ತಾನೆ. ಅದ್ರ ಜೊತೆಗೆ ಒಂದು ಪ್ರಮುಖ ಒಪ್ಪಂದಕ್ಕೆ ಅವರು ಈ ಒಂದು ಮದ್ರಾಸ್ ಒಪ್ಪಂದದ ಮುಖಾಂತರ ಬರ್ತಾರೆ. ಅದೇನೆಂದರೆ ಪರಸ್ಪರ ಸಹಾಯವನ್ನು ಮಾಡುವಂಥದ್ದು. ಅಂದರೆ ಹೈದರಾಲಿಯ ಶತ್ರುಗಳಾದಂತಹ ಹೈದರಾಬಾದ್ನ ನಿಜಾಮನಾಗಲಿ ಅಥವಾ ಮರಾಠರಾಗಲಿ ಹೈದರಾಲಿಯ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಹೈದರಾಲಿಯ ಸಹಾಯಕ್ಕೆ ಬರಬೇಕು. ಅದೇ ರೀತಿಯಾಗಿ ಬ್ರಿಟಿಷರ ವಿರೋಧಿಗಳಾದಂತಹ ಪ್ರಮುಖವಾಗಿ ಯುರೋಪಿಯನ್ನರು, ಫ್ರೆಂಚರಾಗಲಿ ಅಥವಾ ಇನ್ನಿತರ ಯುರೋಪಿಯನ್ನರಾಗಲಿ ಬ್ರಿಟಿಷರ ಮೇಲೆ, ಅಂದರೆ ಭಾರತದಲ್ಲಿ ಬ್ರಿಟಿಷರ ಮೇಲೆ ಅವರು ದಾಳಿ ಮಾಡಿದಾಗ ಹೈದರಾಲಿ ಬ್ರಿಟಿಷರ ಸಹಾಯಕ್ಕೆ ಬರಬೇಕು. ಈ ರೀತಿಯಾದಂಥ ಒಂದು ಒಪ್ಪಂದಕ್ಕೆ ಮದ್ರಾಸ್ ಒಪ್ಪಂದದ ಮುಖಾಂತರ ಅವರು ಸಹಿ ಆಗ್ತಾರೆ. ಸೊ ಹೀಗೆ ಮದ್ರಾಸ್ ಒಪ್ಪಂದದ ಮುಖಾಂತರ 1768ರಲ್ಲಿ ಮೊದಲನೇ ಆಂಗ್ಲ ಮೈಸೂರು ಕದನ ಕೊನೆಗೊಳ್ಳುತ್ತೆ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಎರಡನೇ ಆಂಗ್ಲೋ ಮೈಸೂರು ಕದನ ಅಥವಾ ಯುದ್ಧಕ್ಕೆ ಹೋಗೋಣ. ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿದ್ದು ಮದ್ರಾಸ್ ಒಪ್ಪಂದದ ಮುಖಾಂತರ. ಮದ್ರಾಸ್ ಒಪ್ಪಂದದ ಪ್ರಮುಖ ನಿಯಮ ಏನೆಂದರೆ, ಹೈದರಾಲಿ ಅಥವಾ ಬ್ರಿಟಿಷರು ತಮ್ಮ ಶತ್ರುಗಳಿಂದ ಆಕ್ರಮಣಕ್ಕೆ ಒಳಗಾದಾಗ ಪರಸ್ಪರ ಸಹಾಯಕ್ಕೆ ಬರಬೇಕನ್ನೋದು ಅದರ ಪ್ರಮುಖ ನಿಯಮ ಆಗಿತ್ತು. ಆದರೆ ಈ ನಿಯಮದ ಉಲ್ಲಂಘನೆ ಎರಡನೇ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣ ಆಗುತ್ತೆ. ಹೈದರಾಲಿ ಮರಾಠರಿಂದ ಆಕ್ರಮಣಕ್ಕೆ ಒಳಗಾದಾಗ, ಅಂದರೆ ಮೊದಲನೇ ಮಾಧವರಾವ್ ಹೈದರಾಲಿಯ ಮೇಲೆ ಆಕ್ರಮಣ ಮಾಡಿದಾಗ ಹೈದರಾಲಿಗೆ ಭಯ ಉಂಟಾಗುತ್ತೆ. ಯಾಕಂದರೆ ಹೈದರಾಲಿ ಸನ್ನದ್ಧ ಸ್ಥಿತಿಯಲ್ಲಿರೋದಿಲ್ಲ ಮರಾಠರನ್ನು ಸೋಲಿಸ್ಬೇಕು ಅನ್ನೋದಕ್ಕೆ. ಅವರನ್ನು ಫೇಸ್ ಮಾಡುವಂತಹ ಒಂದು ಸ್ಥಿತಿಯಲ್ಲೂ ಸಹ ಹೈದರಾಲಿ ಇರೋದಿಲ್ಲ.
ಅವರ ಮರಾಠರು ಯಾವಾಗ ಆಕ್ರಮಣ ಮಾಡ್ತಾರೆ ಆಗ ಹೈದರ್ ಅಲಿಯು ಬ್ರಿಟಿಷರಿಗೆ ಅನೇಕ ಪತ್ರಗಳನ್ನು ಬರೀತಾನೆ. ತನಗೆ ಸಹಾಯಕ್ಕೆ ಮುಂದೆ ಬರಬೇಕು ಅಂತ ಅನೇಕ ಪತ್ರಗಳನ್ನು ಬ್ರಿಟಿಷರಿಗೆ ಬರೆದು ಕಳಿಸ್ತಾನೆ. ಆದರೆ ಬ್ರಿಟಿಷರು ಉದ್ದೇಶಪೂರ್ವಕವಾಗಿ ಹೈದರ್ ಅಲಿಗೆ ಯಾವುದೇ ರೀತಿಯಾದಂತಹ ಸಹಾಯ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಸೊ ಇದರಿಂದ ಹೈದರ್ ಅಲಿಗೆ ಒಂದು ವಿಷಯ ಮನದಟ್ಟಾಗುತ್ತೆ, ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲ, ಅವರು ಮದ್ರಾಸ್ ಒಪ್ಪಂದದ ಎಲ್ಲ ನಿಯಮಗಳನ್ನು ಮುರಿತಾ ಇದ್ದಾರೆ ಅನ್ನೋದು ಹೈದರ್ ಅಲಿಗೆ ಮನದಟ್ಟಾಗುತ್ತೆ. ಆದರೆ ವಿಧಿ ಇಲ್ಲದೆ ಮರಾಠರಿಗೆ ಅಪಾರ ಮೊತ್ತದ ಹಣವನ್ನು ಕೊಟ್ಟು ಅನೇಕ ನಷ್ಟಗಳಿಗೆ ಹೈದರ್ ಅಲಿ ಒಳಗಾಗ್ತಾನೆ. ಸೊ ಇದರಿಂದ ಆತನ ಮನಸ್ಸಿನಲ್ಲಿ ಒಂದು ಕಿಚ್ಚನ್ನೋದು ಉಟ್ಕೊಳ್ಳುತ್ತೆ. ಅದು ಹೇಗಾದರೂ ಮಾಡಿ ಬ್ರಿಟಿಷರಿಗೆ ತಕ್ಕ ಪಾಠವನ್ನು ಕಲಿಸಲೇಬೇಕು ಅಂತ ನಿರ್ಧರಿಸ್ತಾನೆ. ಅದಕ್ಕೋಸ್ಕರ ಒಂದು ಸನ್ನಿವೇಶಕ್ಕಾಗಿ ಕಾಯ್ತಾ ಇರ್ತಾನೆ. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಹೈದರ್ ಅಲಿಗೆ ಸೇರಿದಂತಹ ಮಾಹೆ ಅನ್ನೋದು ಫ್ರೆಂಚರು ವ್ಯಾಪಾರ ಮಾಡ್ತಾ ಇದ್ದಂಥ ಒಂದು ಕೇಂದ್ರ ಸ್ಥಳ ಆಗಿತ್ತು. ಅದು ಹೈದರ್ ಅಲಿಯ ನೇರ ಆಳ್ವಿಕೆಗೆ ಒಳಪಟ್ಟಿತ್ತು. ಬ್ರಿಟಿಷರು ಏನು ಮಾಡ್ತಾರೆ, ಈ ಒಂದು ಮಾಹೆಯನ್ನು ಆಕ್ರಮಿಸಿಕೊಂಡು ಬಿಡ್ತಾರೆ. ಸೊ ಇದು ಎರಡನೇ ಆಂಗ್ಲೋ ಮೈಸೂರು ಕದನಕ್ಕೆ ಕಾರಣ ಆಗುತ್ತೆ. ಯಾವಾಗ ಬ್ರಿಟಿಷರು ಮಾಹೆಯನ್ನು ಆಕ್ರಮಿಸಿಕೊಳ್ತಾರೆ, ಹೈದರ್ ಅಲಿ ಬ್ರಿಟಿಷರ ಮೇಲೆ ಯುದ್ಧಗಳನ್ನು ಘೋಷಿಸ್ತಾನೆ. ಈ ಯುದ್ಧ ಶುರುವಾಗಿದ್ದು 1780ರಲ್ಲಿ. 80ರಿಂದ 84ರವರೆಗೆ ಈ ಯುದ್ಧ ನಡೆಯುತ್ತೆ. ಆರಂಭದಲ್ಲಿ ಹೈದರ್ ಅಲಿ ಬ್ರಿಟಿಷರ ಮೇಲೆ ಅನೇಕ ದಿಗ್ವಿಜಯಗಳನ್ನು ಸಾಧಿಸ್ತಾನೆ. ಆದರೆ ಮುಂದೆ ಏನಾಗುತ್ತೆ, ಬ್ರಿಟಿಷರಿಗೆ ಸೇರಿದಂತಹ ಒಬ್ಬ ಸೇನಾ ನಾಯಕ, ಅವನ ಹೆಸರು ಸರ್ ಐರ್ಕೂಟ್ ಏನು ಮಾಡ್ತಾನೆ, ಹೈದರ್ ಅಲಿಯನ್ನು ಅನೇಕ ಕದನಗಳಲ್ಲಿ ಸೋಲಿಸ್ಬಿಡ್ತಾನೆ. ಅದರಲ್ಲಿ ಪ್ರಮುಖವಾದಂತಹ ಕದನಗಳೆಂದರೆ ಸೋಲಿಗನೂರು ಕದನ ಮತ್ತು ಪೋರ್ಟಿನೋವ ಕದನ. ಈ ಎರಡು ಕದನಗಳಲ್ಲಿ ಹೈದರ್ ಅಲಿಯನ್ನು ಸಂಪೂರ್ಣವಾಗಿ ಸೋಲಿಸ್ಬಿಡ್ತಾನೆ. ಅದೇ ಸಂದರ್ಭದಲ್ಲಿ ಹೈದರ್ ಅಲಿಗೆ ಒಂದು ಕಾಯಿಲೆ ಇತ್ತು. ಅಂದರೆ ಬೆನ್ನಿನಲ್ಲಿ, ಈಗ ಪ್ರಸ್ತುತ ನಾವು ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ, ಆ ರೀತಿಯಾದಂತಹ ಕಾಯಿಲೆ ಇತ್ತು ಆತನಿಗೆ. ಸೊ ಹೀಗೆ ಎರಡನೇ ಆಂಗ್ಲೋ ಮೈಸೂರು ಕದನ ನಡಿಬೇಕಾದಾಗಲೇ ಹೈದರ್ ಅಲಿಯು ಮರಣವನ್ನು ಹೊಂದುತ್ತಾನೆ. ಹೈದರ್ ಅಲಿಯ ಮರಣದ ನಂತರ ಏನಾಗುತ್ತೆ, ಆತನ ಮಗನಾದಂತಹ ಟಿಪ್ಪು ಸುಲ್ತಾನ್ ಎರಡನೇ ಆಂಗ್ಲೋ ಮೈಸೂರು ಕದನವನ್ನು ಮುಂದುವರಿಸ್ತಾನೆ. ಟಿಪ್ಪು ಸಹ ತನ್ನ ತಂದೆಯಂತೆ ಬಹಳ ಪರಾಕ್ರಮಶಾಲಿಯಾಗಿದ್ದು ಬ್ರಿಟಿಷರ ವಿರುದ್ಧ ಅನೇಕ ದಿಗ್ವಿಜಯಗಳನ್ನು ಸಾಧಿಸ್ತಾನೆ. ಅದರಲ್ಲೂ ಕರಾವಳಿ ತೀರಗಳನ್ನು ಬ್ರಿಟಿಷರಿಂದ ಮುಕ್ತಗೊಳಿಸ್ಬಿಡ್ತಾನೆ. ಮಲಬಾರ್ ತೀರ ಇರ್ಬೋದು ಅಥವಾ ಕರ್ನಾಟಕ ತೀರ ಇರ್ಬೋದು, ಈ ಎಲ್ಲ ತೀರಗಳಿಂದ ಬ್ರಿಟಿಷರನ್ನು ಹೊರಗಡೆ ಓಡಿಸ್ಬಿಡ್ತಾನೆ. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ಗವರ್ನರ್ ಜನರಲ್ ಆಗಿದ್ದಂಥವನು, ಭಾರತದಲ್ಲಿ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿದ್ದಂಥವನು ಲಾರ್ಡ್ ವಾರನ್ ಹೇಸ್ಟಿಂಗ್. ಸೊ ಯಾವಾಗ ಟಿಪ್ಪು ಸುಲ್ತಾನ್ ಬ್ರಿಟಿಷರನ್ನು ಸಂಪೂರ್ಣವಾಗಿ ಸೋಲಿಸೋದಕ್ಕೆ ಶುರು ಮಾಡ್ತಾನೆ, ವಾರನ್ ಹೇಸ್ಟಿಂಗ್ ವಿಧಿ ಇಲ್ಲದೆ ಟಿಪ್ಪು ಸುಲ್ತಾನನೊಂದಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ತಾನೆ. ಆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮುಖಾಂತರ ಎರಡನೇ ಆಂಗ್ಲೋ ಮೈಸೂರು ಕದನ ನಿಲ್ಲಲು ಕಾರಣ ಆಗುತ್ತೆ. ಅದರಲ್ಲಿ ಆ ಒಪ್ಪಂದದ ಹೆಸರೇನೆಂದರೆ ಮಂಗಳೂರು ಒಪ್ಪಂದ. ಇದು ಸಹಿ ಹಾಕಲ್ಪಟ್ಟಿದ್ದು 1780ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ. ಮಂಗಳೂರು ಕದನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಸೊ ಪರಸ್ಪರ ಯಾವ ಸ್ಥಳಗಳನ್ನು ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಅಥವಾ ಮೈಸೂರು ಅರಸರು ಆಕ್ರಮಣ ಮಾಡಿಕೊಂಡಿದ್ದಾರೆ ಅದನ್ನು ಮತ್ತೆ ಹಿಂದಿರುಗಿಸಬೇಕು. ಅದರ ಜೊತೆಗೆ ವಶಕ್ಕೆ ಪಡ್ಕೊಂಡಿರುವಂತಹ ಸೈನಿಕರನ್ನು ಸಹ ರಿಲೀಸ್ ಮಾಡಬೇಕು, ಅವರನ್ನು ಬಿಡುಗಡೆ ಮಾಡಬೇಕು. ಅದರ ಜೊತೆಗೆ ಮದ್ರಾಸ್ ಒಪ್ಪಂದದಂತೆ ಮಂಗಳೂರು ಒಪ್ಪಂದದಲ್ಲಿಯೂ ಸಹ ಒಂದು ಪ್ರಮುಖ ನಿರ್ಣಯಕ್ಕೆ ಅವರು ಬರ್ತಾರೆ. ಅದೇನೆಂದರೆ ಪರಸ್ಪರ ಶತ್ರುಗಳಿಗೆ ಸಹಾಯ ನೀಡದೇ ಇರುವುದು. ಮದ್ರಾಸ್ ಒಪ್ಪಂದದಲ್ಲಿ ಅವರು ಮಾಡಿಕೊಂಡಂಥ ಪ್ರಮುಖ ನಿರ್ಣಯ ಏನೆಂದರೆ ಪರಸ್ಪರ ಸಹಾಯಕ್ಕೆ ಬರುವುದು. ಆದರೆ ಮಂಗಳೂರು ಒಪ್ಪಂದದಲ್ಲಿ ಅವರು ಮಾಡಿಕೊಂಡಂಥ ನಿರ್ಣಯ ಏನು, ಪರಸ್ಪರ ಶತ್ರುಗಳಿಗೆ ಸಹಾಯ ನೀಡದೇ ಇರುವುದು. ಇದರ ಅರ್ಥ ಟಿಪ್ಪು ಸುಲ್ತಾನ್ ಬ್ರಿಟಿಷರ ಯಾವುದೇ ಶತ್ರುಗಳೊಂದಿಗೆ, ಅದರಲ್ಲಿ ವಿಶೇಷವಾಗಿ ಯುರೋಪಿಯನ್ನರೊಂದಿಗೆ ಕೈ ಜೋಡಿಸಬಾರ್ದು. ಅದೇ ರೀತಿಯಾಗಿ ಬ್ರಿಟಿಷರು ಟಿಪ್ಪುವಿನ ಶತ್ರುಗಳಾದಂತಹ ಮರಾಠರಾಗಿರಬಹುದು, ಹೈದರಾಬಾದ್ನ ನಿಜಾಮನಾಗಿರಬಹುದು ಅಥವಾ ಕರ್ನಾಟಕನ ನವಾಬನಾಗಿರ್ಬೋದು, ಇನ್ನಿತರ ಯಾವುದೇ ಶತ್ರುಗಳಾಗಲಿ ಆ ಶತ್ರುಗಳೊಂದಿಗೆ ಬ್ರಿಟಿಷರು ಕೈ ಜೋಡಿಸಬಾರದು. ಸೊ ಈ ರೀತಿಯಾದಂಥ ಒಂದು ಒಪ್ಪಂದಕ್ಕೆ ಮಂಗಳೂರು ಒಪ್ಪಂದದಲ್ಲಿ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ಸಹಿ ಹಾಕ್ತಾರೆ. ಸೊ ಹೀಗೆ ಮಂಗಳೂರು ಒಪ್ಪಂದದ ಮುಖಾಂತರ ಎರಡನೇ ಆಂಗ್ಲೋ ಮೈಸೂರು ಕದನ ಕೊನೆಗೊಳ್ಳುತ್ತೆ. ಎರಡನೇ ಆಂಗ್ಲೋ ಮೈಸೂರು ಕದನದ ನಂತರ ಮೂರನೇ ಆಂಗ್ಲೋ ಮೈಸೂರು ಕದನದ ಬಗ್ಗೆ ತಿಳಿದುಕೊಳ್ಳೋಣ.
ಮೂರನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣವಾದಂತಹ ಪ್ರಮುಖ ಅಂಶವೆಂದರೆ ಮಂಗಳೂರು ಒಪ್ಪಂದದ ನಿಯಮ. ಈ ಒಂದು ನಿಯಮದ ಪ್ರಕಾರ ಪರಸ್ಪರ ಶತ್ರುಗಳಿಗೆ ಸಹಾಯ ಮಾಡಬಾರದು ಅಥವಾ ಅವ್ರ ಜೊತೆ ಕೈ ಜೋಡಿಸಬಾರದು ಎನ್ನುವಂಥ ಒಂದು ನಿಯಮಕ್ಕೆ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು ಇಬ್ಬರು ಸಹ ಸಹಿಯನ್ನು ಮಾಡಿರ್ತಾರೆ. ಆದರೆ ಟಿಪ್ಪು ಸುಲ್ತಾನಿಗೆ ಮಂಗಳೂರಿನ ವಿಜಯ ಅಥವಾ ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ವಿಜಯವು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ವಿಜಯವು ಅಲ್ಪ ಕಾಲದ್ದು ಅನ್ನೋದು ತಿಳಿದಿತ್ತು. ಯಾಕಂದರೆ ಮದ್ರಾಸ್ ಒಪ್ಪಂದದ ಪ್ರಕಾರ ಬ್ರಿಟಿಷರು ಹೈದರ್ ಅಲಿಗೆ ಸಹಾಯ ಮಾಡಲು ಮುಂದೆ ಬಂದಿರಲಿಲ್ಲ. ಸೊ ಅದರಿಂದ ಹೈದರ್ ಅಲಿಯ ಮೂಲಕ ಟಿಪ್ಪುವಿಗೂ ಸಹ ಇದೇ ಸಂದೇಶ ರವಾನೆ ಆಗಿತ್ತು, ಬ್ರಿಟಿಷರು ನಂಬಿಕೆಗೆ ಅರ್ಹರಲ್ಲ. ಸೊ ಅದರಿಂದ ಬ್ರಿಟಿಷರು ಸಹ ನನಗೆ ಮೋಸ ಮಾಡಬಹುದು ಅಥವಾ ಮಂಗಳೂರು ಒಪ್ಪಂದ ಏನಿದೆ ಅದನ್ನು ಅವರು ಮುರಿಯಬಹುದು ಅಥವಾ ತನ್ನ ಶತ್ರುಗಳ ಜೊತೆಗೆ ಅವರು ಕೈ ಜೋಡಿಸ್ಬೋದು. ಸೊ ಈ ರೀತಿಯಾಗಿ ಯೋಚನೆ ಮಾಡಿದಂತಹ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರೋಧಿಗಳಾದಂತಹ ಯುರೋಪಿಯನ್ನರ ಜೊತೆ ಕೈ ಜೋಡಿಸೋದಕ್ಕೆ ಶುರು ಮಾಡ್ತಾನೆ. ತನ್ನ ಅನೇಕ ರಾಯಭಾರಿಗಳನ್ನು ಸಹ ಅವ್ರ ಜೊತೆ ಅವರ ದೇಶಕ್ಕೆ ಕಳುಹಿಸಿ ತನಗೆ ಸಹಾಯ ಮಾಡುವಂತೆ ಅನೇಕ ಮನವಿಯನ್ನು ಸಹ ಮಾಡಿಕೊಂಡಿರ್ತಾನೆ. ಇದೆಲ್ಲವನ್ನ ಬ್ರಿಟಿಷರು ಗಮನಿಸ್ತಾ ಇದ್ರು. ಅದೇ ಕಾಲದಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದಂತಹ ತಿರುವಾಂಕೂರಿನ ರಾಜನ ಮೇಲೆ ದಾಳಿಯನ್ನು ಮಾಡ್ತಾನೆ. ಆದರೆ ಈ ದಾಳಿಯನ್ನು ಬ್ರಿಟಿಷರು ಬಹಳ ಪ್ರಬಲವಾಗಿ ವಿರೋಧಿಸ್ತಾರೆ. ಕಾರಣ ಟಿಪ್ಪು ಸುಲ್ತಾನ್ ಏನಾದರೂ ತಿರುವಾಂಕೂರಿನ ರಾಜನ ಮೇಲೆ ದಾಳಿ ಮಾಡಿದರೆ ಅದು ಬ್ರಿಟಿಷರ ಮೇಲೆ ಆಗುವಂಥ ದಾಳಿ ಎಂದೇ ನಾವು ಭಾವಿಸ್ತೇವೆ. ಸೊ ಈ ರೀತಿಯಾದಂಥ ಎಚ್ಚರಿಕೆಯನ್ನು ಸಹ ಟಿಪ್ಪು ಸುಲ್ತಾನನಿಗೆ ಬ್ರಿಟಿಷರು ನೀಡಿರ್ತಾರೆ. ಆದರೆ ಟಿಪ್ಪುವಿನ ವ್ಯಕ್ತಿತ್ವವೇ ಅಂಥದ್ದು, ಯಾವುದಕ್ಕೂ ಕೇರ್ ಮಾಡದಂತಹ, ಯಾವುದಕ್ಕೂ ಅಂಜದಂತಹ ವ್ಯಕ್ತಿತ್ವ. ಸೊ ಅಂತ ಟಿಪ್ಪು ಸುಲ್ತಾನ್ ತಿರುವಾಂಕೂರಿನ ರಾಜನ ಮೇಲೆ ಯಾವುದೇ ಅಂಜಿಕೆ ಇಲ್ಲದೆ ದಾಳಿ ಮಾಡಿ ಅವನನ್ನು ಸೋಲಿಸ್ತಾನೆ. ಸೊ ಇದು ಮೂರನೇ ಆಂಗ್ಲೋ ಮೈಸೂರು ಕದನಕ್ಕೆ ನಾಂದಿಯಾಗುತ್ತೆ. ಸೊ ಈ ಯುದ್ಧದಲ್ಲಿ ಬ್ರಿಟಿಷರು ಹೈದರಾಬಾದ್ನ ನಿಜಾಮ ಮತ್ತು ಮರಾಠರೊಂದಿಗೆ ಸೇರಿ ಟಿಪ್ಪು ಸುಲ್ತಾನ್ಗೆ ಸೇರಿದಂತಹ ಬೆಂಗಳೂರನ್ನು ಆಕ್ರಮಿಸಿಕೊಳ್ತಾರೆ. ಬೆಂಗಳೂರಿನ ಆಕ್ರಮಣದ ನಂತರ ಈ ಮೂರು ಸೈನ್ಯವು ಶ್ರೀರಂಗಪಟ್ಟಣದ ಕಡೆಗೆ ಮುನ್ನುಗ್ಗಿ ಶ್ರೀರಂಗಪಟ್ಟಣವನ್ನು ಎಲ್ಲ ಕಡೆಯಿಂದ ಸುತ್ತುವರಿತವೆ. ಸೊ ಇದರಿಂದ ಟಿಪ್ಪು ಸುಲ್ತಾನನಿಗೆ ಅರಿವಾಗಿದ್ದು ಒಂದನೇ, ಅದು ನಾನು ಯಾವುದೇ ಕಾರಣದಿಂದ ಈಗ ಯುದ್ಧವನ್ನು ಮುಂದುವರೆದ್ರೂ ಸಹ ಅದರಿಂದ ಯಾವುದೇ ಪ್ರಯೋಜನ ಇಲ್ಲ. ಯುದ್ಧವನ್ನು ಮುಂದುವರಿಸಿದ್ರೆ ಸೋಲನ್ನು ಅನುಭವಿಸೋದು ಗ್ಯಾರಂಟಿ. ಸೊ ಈಗ ತಕ್ಷಣಕ್ಕೆ ಬಂದಿರುವಂತಹ ಈ ಒಂದು ಸಮಸ್ಯೆನ ಹೇಗಾದರೂ ಪರಿಹರಿಸಿಕೊಂಡು ಮುಂದೆ ಬ್ರಿಟಿಷರ ವಿರುದ್ಧ ನಾನು ಸೇಡನ್ನು ತೀರಿಸ್ಕೊಳ್ಬೋದು ಅಂತ ಭಾವಿಸ್ತಾನೆ. ಅದೇ ಸಂದರ್ಭದಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನಿಗೆ ಒಂದು ಒಪ್ಪಂದವನ್ನು ಮಾಡಿಕೊಳ್ಳುವ ಹಾಗೆ ಒಂದು ಒತ್ತಡವನ್ನು ಹೇರ್ತಾರೆ. ಸೊ ಈ ಒಂದು ಒತ್ತಡದ ಪ್ರಕಾರ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣ ಒಪ್ಪಂದಕ್ಕೆ ಸಹಿಯನ್ನು ಹಾಕಬೇಕಾಗುತ್ತೆ 1792ರಲ್ಲಿ. ಶ್ರೀರಂಗಪಟ್ಟಣ ಒಪ್ಪಂದದ ಪ್ರಕಾರ ಮೂರನೇ ಆಂಗ್ಲೋ ಮೈಸೂರು ಕದನ ಕೊನೆಗೊಳ್ಳುತ್ತೆ. ಈ ಒಂದು ಒಪ್ಪಂದದಲ್ಲಿ ಹಲವಾರು ನಿಯಮಗಳನ್ನು ಟಿಪ್ಪು ಸುಲ್ತಾನನ ಮೇಲೆ ಹೇರಲಾಗುತ್ತೆ. ಅದೇನೆಂದರೆ ಟಿಪ್ಪು ಸುಲ್ತಾನ್ ಈ ಯುದ್ಧದಲ್ಲಿ ಸೋಲನ್ನು ಒಪ್ಪಿಕೊಳ್ಬೇಕಾಯಿತು. ಅದ್ರ ಜೊತೆಗೆ ಮೈಸೂರು ರಾಜ್ಯಕ್ಕೆ ಸೇರಿದಂತಹ ಅರ್ಧ ರಾಜ್ಯವನ್ನು ತನ್ನ ಶತ್ರುಗಳಿಗೆ ಬಿಟ್ಕೊಡ್ಬೇಕಾಗತ್ತೆ. ಯಾರ ಶತ್ರುಗಳು? ಬ್ರಿಟಿಷರು, ಹೈದರಾಬಾದ್ನ ನಿಜಾಮ ಮತ್ತು ಮರಾಠರಿಗೆ ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗತ್ತೆ. ಈ ಅರ್ಧ ರಾಜ್ಯವನ್ನು ಬ್ರಿಟಿಷರು, ಹೈದರಾಬಾದ್ ನಿಜಾಮ ಮತ್ತು ಮರಾಠರು ಹಂಚ್ಕೊಂಡು ಬಿಡ್ತಾರೆ. ಹೇಗೆ ಹಂಚ್ಕೊಳ್ತಾರೆ ಅಂದರೆ, ತುಂಗಭದ್ರಾ ನದಿಯ ಉತ್ತರ ಭಾಗವನ್ನು ಮರಾಠರು ತಗೊಳ್ತಾರೆ, ತುಂಗಭದ್ರಾ ನದಿಯ ದಕ್ಷಿಣ ಭಾಗವನ್ನು ಹೈದರಾಬಾದ್ನ ನಿಜಾಮ ಆಕ್ರಮಿಸ್ಕೊಳ್ತಾನೆ. ಅದೇ ರೀತಿಯಾಗಿ ಕರಾವಳಿ ತೀರವನ್ನು ಬ್ರಿಟಿಷರು ಪಡ್ಕೊಳ್ತಾರೆ. ಸೊ ಹೀಗೆ ಟಿಪ್ಪು ಸುಲ್ತಾನನಿಂದ ಪಡ್ಕೊಂಡಂಥ ಅರ್ಧ ರಾಜ್ಯವನ್ನು ಈ ಶತ್ರುಗಳು ಹಂಚ್ಕೊಂಡು ಬಿಡ್ತಾರೆ. ಅದ್ರ ಜೊತೆಗೆ ಈ ಒಂದು ಯುದ್ಧವನ್ನು ಮಾಡೋದಕ್ಕೆ ಬ್ರಿಟಿಷರು ಹೈದರಾಬಾದ್ ನಿಜಾಮ ಮತ್ತು ಮರಾಠರಿಗೆ ಕೆಲವು ಮೊತ್ತವನ್ನು ನೀಡಿ ಅಥವಾ ಅಪಾರ ಮೊತ್ತವನ್ನು ನೀಡಿ ಅವರು ಈ ಒಂದು ಯುದ್ಧದಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡಿರ್ತಾರೆ. ಆ ಎಲ್ಲ ವೆಚ್ಚವನ್ನು ಟಿಪ್ಪು ಸುಲ್ತಾನೇ ಭರಿಸಬೇಕನ್ನೋದು ಈ ಒಂದು ನಿಯಮಕ್ಕೆ ಒಂದು ನಿಯಮ ಆಗಿರುತ್ತೆ. ಸೊ ಆ ಒಂದು ನಿಯಮದ ಪ್ರಕಾರ ಟಿಪ್ಪು ಸುಲ್ತಾನ್ 3,30,00,000 ರೂಪಾಯಿಗಳನ್ನು ಬ್ರಿಟಿಷರಿಗೆ ಯುದ್ಧ ಪರಿಹಾರವಾಗಿ ನೀಡಬೇಕಾಗಿ ಬರುತ್ತೆ. ಆದರೆ ಆ ಒಂದು ಸಂದರ್ಭದಲ್ಲಿ ಟಿಪ್ಪುವಿನ ಬೊಕ್ಕಸದಲ್ಲಿ ಇಷ್ಟೊಂದು ಮೊತ್ತವಿರಲಿಲ್ಲ, ಅಷ್ಟೊಂದು ಹಣವಿರಲಿಲ್ಲ.
ಸೊ ಅದರಿಂದ ಬ್ರಿಟಿಷರು ಏನು ಮಾಡ್ತಾರೆ, ಉಳಿದಂತಹ ಅಮೌಂಟ್ ಅಥವಾ ಉಳಿದಂಥ ಹಣವನ್ನು ನೀಡುವವರೆಗೂ ಟಿಪ್ಪುವಿನ ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿ ಇಟ್ಕೊಳ್ತಾರೆ. ಇದಕ್ಕೆ ಟಿಪ್ಪು ಸಹ ಒಪ್ಕೊಳ್ತಾನೆ. ಸೊ ಹೀಗೆ ಒಂದು ಅವಮಾನಕರ ಒಪ್ಪಂದಕ್ಕೆ ಟಿಪ್ಪು ಸುಲ್ತಾನ್ ಸಹಿ ಹಾಕಬೇಕಾಗುತ್ತೆ ಶ್ರೀರಂಗಪಟ್ಟಣ ಒಪ್ಪಂದದ ಮುಖಾಂತರ. ಹೀಗೆ ಈ ಒಂದು ಒಪ್ಪಂದದ ಮುಖಾಂತರ ಮೂರನೇ ಆಂಗ್ಲೋ ಮೈಸೂರು ಕದನ ಕೊನೆಗೊಳ್ಳುತ್ತೆ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ. ಈ ಯುದ್ಧದ ನಂತರ ನಾಲ್ಕನೇ ಆಂಗ್ಲೋ ಮೈಸೂರು ಕದನದ ಬಗ್ಗೆ ಅಭ್ಯಾಸ ಮಾಡೋಣ. ಶ್ರೀರಂಗಪಟ್ಟಣ ಒಪ್ಪಂದ, ಈ ಒಂದು ಒಪ್ಪಂದವನ್ನು ಟಿಪ್ಪು ಸುಲ್ತಾನ್ ಬಹಳ ಅವಮಾನಕರ ಒಪ್ಪಂದ ಎಂದು ಭಾವಿಸ್ತಾನೆ. ಕಾರಣ ಅಪಾರವಾದಂತಹ ನಷ್ಟ ಉಂಟಾಗುತ್ತೆ ಆತನಿಗೆ, ತನ್ನ ಅರ್ಧ ರಾಜ್ಯವನ್ನು ಬಿಟ್ಕೊಡ್ಬೇಕಾಗುತ್ತೆ, ಅದ್ರ ಜೊತೆಗೆ ಅಪಾರವಾದಂಥ ಹಣವನ್ನು ನೀಡುವುದರ ಜೊತೆಗೆ ತನ್ನ ಇಬ್ಬರು ಮಕ್ಕಳನ್ನು ಸಹ ಒತ್ತೆಯಾಳಾಗಿ ಬ್ರಿಟಿಷರಿಗೆ ಇಡ್ತಾನೆ. ಸೊ ಇದರಿಂದ ತುಂಬ ಅವಮಾನವನ್ನು ಅನುಭವಿಸಿದಂತಹ ಟಿಪ್ಪು ಸುಲ್ತಾನ್ ಹೇಗಾದರೂ ಮಾಡಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಬೇಕು ಅನ್ನುವಂಥ ಒಂದು ನಿರ್ಣಯಕ್ಕೆ ಬರ್ತಾನೆ. ಅಲ್ಪ ಕಾಲದಲ್ಲಿ ತನ್ನ ಇಬ್ಬರು ಮಕ್ಕಳನ್ನು, ಅಂದರೆ ಒತ್ತೆಯಾಳಾಗಿ ಇಟ್ಟಿರ್ತಾನಲ್ಲ, ಇಬ್ಬರು ಮಕ್ಕಳನ್ನು ಸಹ ಬ್ರಿಟಿಷರಿಗೆ ನೀಡಬೇಕಾದಂಥ ಮೊತ್ತವನ್ನು ನೀಡಿ ವಾಪಸ್ ಕರೆಸ್ಕೊಳ್ತಾನೆ. ಅದರ ಜೊತೆಗೆ ಬ್ರಿಟಿಷರ ಪ್ರಬಲ ಎದುರಾಳಿಗಳಾದಂತಹ, ಅಂದರೆ ಯುರೋಪಿನ ಬಹಳ ಪ್ರಬಲ ಎದುರಾಳಿಗಳಾದಂತಹ ಫ್ರೆಂಚರು, ಆಫ್ಘನ್ನರು ಮತ್ತು ಟರ್ಕಿಯ ಅರಸರೊಂದಿಗೆ ಬ್ರಿಟಿಷರ ವಿರುದ್ಧ ಹೋರಾಡುವುದಕ್ಕಾಗಿ, ಅವರ ಸಹಾಯವನ್ನು ಪಡೆಯುವುದಕ್ಕಾಗಿ ತನ್ನ ಅನೇಕ ರಾಯಭಾರಿಗಳನ್ನು ಅವರ ದೇಶಕ್ಕೆ ಕಳಿಸ್ಕೊಡ್ತಾನೆ. ಆದರೆ ಅವರ ದೇಶದಲ್ಲಿ ನಡೆಯುತ್ತಿದ್ದಂತಹ ಆಂತರಿಕ ಕಲಹಗಳಿಂದಾಗಿ ಅವರಿಗೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕಾದಂಥ ಒಂದು ಅನಿವಾರ್ಯತೆ ಇದ್ದರೂ ಸಹ ಅವರಿಗೆ ಟಿಪ್ಪು ಸುಲ್ತಾನ್ಗೆ ಸಹಾಯ ಮಾಡಲು ಸಾಧ್ಯವಾಗೋದಿಲ್ಲ. ಇದರಿಂದಾಗಿ ಟಿಪ್ಪು ಸುಲ್ತಾನ್ ಮತ್ತೊಮ್ಮೆ ಏಕಾಂಗಿಯಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾನೆ. ಸೊ ಇದು ನಾಲ್ಕನೇ ಆಂಗ್ಲೋ ಮೈಸೂರು ಕದನಕ್ಕೆ ನಾಂದಿಯಾಗುತ್ತೆ. ಟಿಪ್ಪು ಸುಲ್ತಾನ್ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಬ್ರಿಟಿಷರ ಹೊಸ ಗವರ್ನರ್ ಜನರಲ್ ಆಗಿದ್ದವನು ಲಾರ್ಡ್ ವೆಲ್ಲೆಸ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಬಂದ ಕೂಡಲೇ ಒಂದು ನಿಯಮವನ್ನು ಜಾರಿಗೆ ತರ್ತಾನೆ, ಅದುವೇ ಸಹಾಯಕ ಸೈನ್ಯ ಪದ್ಧತಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಮ್ಮೆ ಯಾವುದೇ ಅರಸ ಒಪ್ಕೊಂಡ ಅಂದರೆ ಆತ ಬ್ರಿಟಿಷರ ಗುಲಾಮನಂತೆ ವರ್ತಿಸಬೇಕಾಗಿತ್ತು. ನಿಮಗೆಲ್ಲ ಗೊತ್ತಲ್ಲ ಅದರ ನಿಯಮ ಏನಂದರೆ, ಬ್ರಿಟಿಷರಿಗೆ ಸೇರಿದಂಥ ಒಂದು ಸೈನ್ಯದ ತುಕಡಿಯನ್ನು ಅವ್ರು ಇಟ್ಕೋಬೇಕು, ಬ್ರಿಟಿಷರ ಅಧಿಕಾರಿಯನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೋಬೇಕು, ಅವರ ಖರ್ಚು ವೆಚ್ಚಗಳನ್ನೆಲ್ಲ ನೋಡ್ಕೋಬೇಕು, ಅವರ ಅನುಮತಿ ಇಲ್ಲದೆ ನೆರೆಹೊರೆಯವರೊಂದಿಗೆ ಯುದ್ಧ ಮಾಡೋ ಹಾಗಿಲ್ಲ, ಅಥವಾ ಅವರ ಜೊತೆ ಯಾವುದೇ ಮೈತ್ರಿಯನ್ನು ಮಾಡಿಕೊಳ್ಳೋ ಹಾಗಿಲ್ಲ, ಅವರ ಅಪ್ಪಣೆ ಇಲ್ಲದೆ ಯಾವುದೇ ಯುರೋಪಿಯನ್ನರನ್ನು ತನ್ನ ಆಸ್ಥಾನಕ್ಕೆ ಬಿಟ್ಟು ಕೊಡುವಂತಿಲ್ಲ. ಇಷ್ಟೆಲ್ಲದರ ಫಲವಾಗಿ ಕೇವಲ ರಕ್ಷಣೆಯನ್ನು ನೀಡುವಂತಹ ಒಂದು ಭರವಸೆಯನ್ನು ಬ್ರಿಟಿಷರು ಈ ಒಂದು ನಿಯಮವನ್ನು ಒಪ್ಪಿಕೊಂಡಂತಹ ರಾಜರಿಗೆ ನೀಡ್ತಾ ಇದ್ರು. ಇಂತಹ ಒಂದು ನಿಯಮವನ್ನು ಲಾರ್ಡ್ ವೆಲ್ಲೆಸ್ಲಿ ಟಿಪ್ಪು ಸುಲ್ತಾನನ ಮೇಲೆ ಹೇರಲು ಪ್ರಯತ್ನವನ್ನು ಪಡ್ತಾನೆ. ಈ ಒಂದು ನಿಯಮವನ್ನು ಒಪ್ಕೊಳ್ಳೋದಕ್ಕೆ ಟಿಪ್ಪು ಸುಲ್ತಾನ್ಗೆ ಅವರು ಒತ್ತಾಯವನ್ನು ಮಾಡ್ತಾರೆ. ಆದರೆ ಟಿಪ್ಪು ಸುಲ್ತಾನ್ ಈ ಒಂದು ಪದ್ಧತಿಯನ್ನು ಬಹಳ ಬಲವಾಗಿ ವಿರೋಧಿಸ್ತಾನೆ, ಒಪ್ಕೊಳ್ಳೋದಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ, ಕೊನೆಯವರೆಗೂ ಹುಲಿಯಾಗಿಯೇ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ, ಸಾಯ್ತಾನೆ. ಆತ ಯಾವುದೇ ಕಾರಣಕ್ಕೂ ಬ್ರಿಟಿಷರ ವಿರುದ್ಧ ಅಥವಾ ಬ್ರಿಟಿಷರಿಗೆ ಗುಲಾಮರಾಗಿ ಅಥವಾ ಅವರ ಮುಂದೆ ಇಲಿಯಂತೆ ವರ್ತಿಸುವಂಥ ವ್ಯಕ್ತಿತ್ವವನ್ನು ಆತ ಹೊಂದಿರಲಿಲ್ಲ. ಸೊ ಇದರಿಂದ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪು ಸುಲ್ತಾನ್ ವಿರೋಧಿಸ್ತಾನೆ. ಅದೇ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನನಿಗೆ ಆಂತರಿಕ ಶತ್ರುಗಳು ಸಹ ಜಾಸ್ತಿ ಆಗ್ತಾ ಹೋಗ್ತಾರೆ. ಶ್ರೀರಂಗಪಟ್ಟಣ ಕೋಟೆಯ ಎಲ್ಲ ಸೀಕ್ರೆಟ್ ಅಥವಾ ರಹಸ್ಯ ಮಾರ್ಗಗಳಾಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳನ್ನು ಬ್ರಿಟಿಷರಿಗೆ ಬಹಳ ಸುಲಭವಾಗಿ ಅವರು ತಿಳಿಸ್ಕೊಟ್ಬಿಡ್ತಾರೆ. ಇದೆಲ್ಲದರ ಲಾಭವನ್ನು ಪಡೆದಂತಹ ಬ್ರಿಟಿಷರು ಹೈದರಾಬಾದ್ನ ನಿಜಾಮನೊಂದಿಗೆ ಸೇರಿ ಶ್ರೀರಂಗಪಟ್ಟಣ ಕೋಟೆಯನ್ನು ಸುತ್ತುವರಿತಾರೆ, ಅವನ ಮೇಲೆ ಯುದ್ಧವನ್ನು ಘೋಷಿಸ್ತಾರೆ. ಇದೊಂದು ನಿರ್ಣಾಯಕ ಕದನವಾಗಿತ್ತು. ಟಿಪ್ಪು ಸುಲ್ತಾನ್ ಬಹಳ ವೀರಾವೇಶದಿಂದ ಈ ಒಂದು ಕದನದಲ್ಲಿ ತನ್ನ ಸೈನಿಕರಿಗೆ ಹುರಿದುಂಬಿಸಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾನೆ, ಅನೇಕರನ್ನು ಹತ್ಯೆಗೈತಾನೆ. ಆದರೆ ಕೊನೆಯದಾಗಿ ಈ ಒಂದು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾಯಬೇಕಾಗುತ್ತೆ, ವೀರ ಮರಣವನ್ನು ಹೊಂದುತ್ತಾನೆ. ಸೊ ಹೀಗೆ ಟಿಪ್ಪು ಸುಲ್ತಾನ್ನ ಮರಣದ ಮುಖಾಂತರ ನಾಲ್ಕನೇ ಆಂಗ್ಲೋ ಮೈಸೂರು ಕದನ ಕೊನೆಗೊಳ್ಳುತ್ತೆ. ಈ ಒಂದು ಯುದ್ಧ ಕೊನೆಗೊಂಡ ನಂತರ ಹಲವಾರು ಬದಲಾವಣೆಗಳಿಗೂ ಸಹ ಈ ಒಂದು ಕದನ ಸಾಕ್ಷಿಯಾಗುತ್ತೆ. ಅದೇನೆಂದರೆ, ಒಡೆಯರ ಕಾಲದಲ್ಲಿ ಇದ್ದಂತಹ ಮೂಲ ಮೈಸೂರು ಸಂಸ್ಥಾನ ಏನಿದೆ, ಆ ಒಂದು ಪ್ರದೇಶಗಳನ್ನು ಹೊರತುಪಡಿಸಿ ಟಿಪ್ಪು ಸುಲ್ತಾನ್ ಮತ್ತು ಹೈದರ್ ಅಲಿಯ ಕಾಲದಲ್ಲಿ ಅವರು ವಶಪಡಿಸಿಕೊಂಡಂಥ ಎಲ್ಲ ಪ್ರದೇಶಗಳನ್ನು ಬ್ರಿಟಿಷರು ಮತ್ತು ಹೈದರಾಬಾದ್ನ ನಿಜಾಮ ಹಂಚ್ಕೊಂಡು ಬಿಡ್ತಾರೆ.
ಅದರ ಜೊತೆಗೆ ಆ ಒಂದು ಮೂಲ ಸಂಸ್ಥಾನ ಏನಿದೆ ಅದನ್ನು ಈ ಒಂದು ಸಂಸ್ಥಾನದ ಸ್ಥಾಪಕರಾದಂಥ ಒಡೆಯರ್ ಫ್ಯಾಮಿಲಿಗೆ, ಅವರ ಒಡೆಯರ್ ಕುಟುಂಬಕ್ಕೆ ಅದನ್ನು ಬಿಟ್ಕೊಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಒಡೆಯರಾಗಿದ್ದಂಥವರು ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರು ಸಂಸ್ಥಾನದ ರಾಜ್ಯಭಾರವನ್ನು ಬಿಟ್ಕೊಡ್ತಾರೆ. ಅದ್ರ ಜೊತೆಗೆ ಟಿಪ್ಪು ಸುಲ್ತಾನ್ನ ಕಾಲದಲ್ಲಿ ಕೊಡಗನ್ನು ಸಹ ಆಕ್ರಮಿಸಿಕೊಳ್ಳಲಾಗಿತ್ತು. ಆ ಒಂದು ಕೊಡಗಿನ ಅರಸರಿಗೆ ಬಿಟ್ಕೊಟ್ಬಿಡ್ತಾರೆ. ಸೊ ಹೀಗೆ ಆಂಗ್ಲೋ ಮರಾಠ ಕದನಗಳು, ಆಂಗ್ಲೋ ಸಿಖ್ ಕದನಗಳು, ಆಂಗ್ಲೋ ಮೈಸೂರು ಕದನಗಳ ನಂತರ ಇಡೀ ಭಾರತವು ಬ್ರಿಟಿಷರ ತೆಕ್ಕೆಗೆ ಬರುತ್ತೆ, ಅಂದರೆ ಅವರ ಸಂಪೂರ್ಣ ಹತೋಟಿಗೆ ಬರುತ್ತೆ. ಸೊ ಮುಂದೆ ಬ್ರಿಟಿಷರು ಭಾರತದ ಮೇಲೆ ಯಾವ ರೀತಿಯಾದಂಥ ಅಧಿಕಾರವನ್ನು ಚಲಾಯಿಸಿದ್ರು, ಅವರ ಆಡಳಿತ ನೀತಿಗಳು ಹೇಗಿದ್ದವು ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು. ನಾವು ಮಾಡ್ತಾ ಇರೋ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾವು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲು ಬರ್ತದೆ. ಯಾವುದೇ ರೀತಿ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ತರಗತಿಗಳು ಹೆಚ್ಚಿನ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಶೇರ್ ಮಾಡಿ.